ಏನು ಯಾವುದಾದ್ರೂ ಒಂದು ವಿಷಯ ತಪ್ಪು ಅಂತ ಹೇಳಿದ್ರೆ ಅದು ತಪ್ಪೇ ಅಲ್ವಾ? ಅದು ಕರೆಕ್ಟ್ ಅಂತ ಹೇಳಿದ್ರೆ ಕರೆಕ್ಟು. ನಾನೊಂದು ವಿಷಯನ ಡಿಕೋಡ್ ಮಾಡಲಾ? ಬನ್ನಿ, ನನಗೆ ಒಂದು ಮೆಸೇಜ್ ಬರುತ್ತೆ ನನ್ನ ಯೂಟ್ಯೂಬಲ್ಲಿ. ನನ್ನ ಒಂದು 100 ಡೇಸ್ ಚಾಲೆಂಜ್ ನೋಡಿಕೊಂಡು ನೀವು ಈ ಥರ ಒಂದು ಇದು ಮಾಡ್ತಾ ಇದ್ದೀರಲ್ಲ, ಆದರೆ ವೆಸ್ಟರ್ನ್ ಘಾಟ್ಸಿಗೆ ಕಾಫಿ ಪ್ಲಾಂಟೇಶನ್ ಬಂದ ಮೇಲೆ ಎಷ್ಟು ಹಾರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾನು ಒಬ್ಬ ಪ್ಲಾಂಟರ್ ಮಗ ಆಗಿ ಇಲ್ಲ ಒಂದು ಎಸ್ಟೇಟ್ ಇದ್ಕೊಂಡು ನಾನು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದಕ್ಕಿಂತ ನನಗೆ ಇದನ್ನ ಸ್ವಲ್ಪ ಡಿಕೋಡ್ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ಸ್ವಲ್ಪ ಡೀಪಾಗಿ ಹೋದೆ. ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಎಲ್ಲೋ ಒಂದು ಕಡೆ ನಿಮಗೆ ಇನ್ಸೈಟ್ ಸಿಗ್ಬೋದು. ಕೆಲವರಿಗೆ ಬಲ್ಬ್ ಆನ್ ಆಗ್ಬೋದು, ಕೆಲವರಿಗೆ ಬಲ್ಬ್ ಆಫ್ ಆಗ್ಬೋದು. ಬಟ್ ಎಂಡ್ ಆಫ್ ಇಟ್ ಏನು ಅಂತ ಹೇಳಿದ್ರೆ, ನಾನು ಏನು ಶೇರ್ ಮಾಡೋಕೆ ಹೊರಟಿದ್ದೀನಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ವೆರಿ ಪವರ್ಫುಲ್ಲು. ನಾವು ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀವಿ ಈ ಥರ ಎಲ್ಲ ಇರಲ್ಲ ಅಂತ. ಬಟ್ ಐ ಟೆಲ್ ಯು ಹೌ ಇಟ್ ವರ್ಕ್ಸ್ ಅಂತ. ಫಾರ್ ಎಕ್ಸಾಂಪಲ್, ಒಂದು ಎಸ್ಟೇಟಲ್ಲಿ ದೊಡ್ಡ ಮರ ನೋಡಿ, ಆ ಕಡೆ ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಮರ ಇಟ್ಕೊಂಡು ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ಒಂದು ದೊಡ್ಡ ಮರ ಒಂದು ಜಾಗದಲ್ಲಿ ಇರುತ್ತೆ, ಆ ದೊಡ್ಡ ಮರದ ಕೆಳಗಡೆ ಎಷ್ಟು ಚಿಕ್ಕ ಚಿಕ್ಕ ಮರಗಳಿರುತ್ತೆ, ಎಷ್ಟು ಗಿಡಗಳು ಬೆಳೆಯುತ್ತೆ, ಅದು ತಲೆ ಕೆಡ್ಸ್ಕೊಳ್ಳಲ್ಲ. ಅದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಸಪೋರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಬೆಳೆದಿದ್ದೀನಿ, ನನ್ನೊಟ್ಟಿಗಿರೋ ಗಿಡಗಳು ಬೆಳಿಬೇಕು ಅಂತ ಹೇಳ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಪ್ಲಾಂಟರ್ಸು ಕೆಲವರಿಗೆ ಮಿತ್ ಬಂದುಬಿಟ್ಟಿದೆ, ನನಗೆ ಚೆನ್ನಾಗಿ ಫಸಲು ಬರಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಶೇಡ್ ಇಡಬಾರ್ದು, ಕಂಪ್ಲೀಟಾಗಿ ತೆಗೆದು ಬಿಸಿಲು ಚೆನ್ನಾಗಿ ತಾಗಿದ್ರೆ ಚೆನ್ನಾಗಿ ಫಸಲು ಬರುತ್ತೆ ಅಂತ. ಎಸ್, ಆ್ಯಸ್ ಅ ಪ್ಲಾಂಟರ್ ಪರ್ಸ್ಪೆಕ್ಟಿವ್ ಹೌದು, ದುಡ್ಡು ಮಾಡ್ತಾ ಇರ್ಬೋದು, ಫಸಲು ಬರ್ತಾ ಇರ್ಬೋದು. ಬಟ್ ನೇಚರ್ ಒಟ್ಟಿಗೆ ನಾವು ಈ ಥರ ಒಂದು ಡ್ಯಾಮೇಜಸ್ ಮಾಡಿದಾಗ ದುಡ್ಡು ಬರೋದಕ್ಕಿಂತ ಜಾಸ್ತಿ ದುಡ್ಡು ಹೋಗ್ತಾ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಮನೇಲಿ ಒಂದು ಡೈವರ್ಸ್ ಕೇಸ್ ಆಗ್ಬೋದು, ಇಲ್ಲ ಯಾವುದೋ ಒಂದು ಗೊತ್ತಿಲ್ಲದಿರೋ ಥರ ಒಂದು ಕಾಯಿಲೆ ಬರ್ಬೋದು, ಇಲ್ಲ ಆನೆ ಬಂದು ಗಿಡನ ಧ್ವಂಸ ಮಾಡ್ಬೋದು. ಏನೋ ಒಂದು ನೇಚರು ಅವರಿಗೆ ಪಾಠ ಕಲಿಸ್ತಾ ಇರುತ್ತೆ. ನಾನು ಆ್ಯಕ್ಚುಲಿ ಒಂದು ಕೆಲವು ಜಾಗಗಳಿಗೆ, ಕೆಲವು ಎಸ್ಟೇಟ್ಗಳಿಗೆ ವಿಸಿಟ್ ಕೊಟ್ಬಿಟ್ಟು ನೋಡ್ತಾ ಇದ್ದೆ. ಕೆಲವು ಎಸ್ಟೇಟ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಗಿಡಗಳಿಗೆ ಚೆನ್ನಾಗಿ ಶೇಡ್ ಬರಲಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮರಗಳನ್ನ ಟಾಪ್ ಮಾಡಿ ಡೈರೆಕ್ಟ್ ಬಿಸಿಲು ಬರೋ ಥರ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಪಕ್ಷಿಗೂ ಕೂಡ ಬಂದು ಆ ಒಂದು ತೋಟದಲ್ಲಿ ಕೂರೋಕ್ಕೆ ಜಾಗ ಇಲ್ಲ. ಆಮೇಲೆ ಆ ಕಂಪ್ಲೀಟ್ ತೋಟ ಏನಿದೆ, ಗೊಬ್ಬರ ಹಾಕಬೇಕು, ಫರ್ಟಿಲೈಸರ್ ಏನಿದೆ, ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಅದೆಲ್ಲ ಯೂಸ್ ಮಾಡ್ಕೊಂಡು ಅವ್ರು ಫಸಲು ತೆಗಿತಾ ಇದ್ದಾರೆ. ಬಟ್ ಓನರ್ ಖುಷಿಯಾಗಿದ್ದಾರಾ ಗೊತ್ತಿಲ್ಲ. ಬಿಕಾಸ್ ತುಂಬ ಎಕ್ಸಾಂಪಲ್ಸ್ ಇದೆ, ಓನರ್ ಸುಸೈಡ್ ಮಾಡ್ಕೊಂಡಿರೋದು ಎಸ್ಟೇಟ್ ಓನರ್ಸು, ಇಲ್ಲ ಎಸ್ಟೇಟ್ ಓನರ್ ಬೇರೆ ಬೇರೆ ಬಿಸ್ನೆಸ್ಗೆ ಇಳಿದು ಫೈನಲ್ ಆಗಿ ಎಂಡ್ ದಾರಿ ತಪ್ಪಿರುವಂಥದ್ದು. ಆದರೆ ನನ್ನ ಒಂದು ಥಾಟ್ ಪ್ರೊಸೆಸ್ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಎಸ್ಟೇಟ್ನ ನಾನು ಹೋಗಿ ನೋಡಿದಾಗ, ಅದರದ್ದು ವೀಡಿಯೋ ನೀವು ಈ ಸ್ಲೈಡಲ್ಲಿ ನೋಡ್ಬೋದು, ನಮ್ಮ ವೀಡಿಯೋದಲ್ಲಿ ನೋಡ್ಬೋದು. ಆ ಒಂದು ಎಸ್ಟೇಟ್ ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಆ ಮರದ ಕೆಳಗಡೆ ಸಿಕ್ಕಾಪಟ್ಟೆ ಕಾಫಿ ಗಿಡ ಒಳ್ಳೆ ಫಸಲು ಕೊಟ್ಕೊಂಡು ಬೆಳೀತಾ ಇದೆ. ದೊಡ್ಡ ಮರ ಇಟ್ಕೊಂಡು ಕಾಫಿ ಎಸ್ಟೇಟ್ ಮಾಡಿದ್ರೆ ಪಕ್ಷಿಗಳು ಬರುತ್ತೆ. ಬೇಸಿಕಲಿ ಸೆಲ್ಫ್ ಸಸ್ಟೈನೇಬಲು. ಈಗ ಒಂದು ದೊಡ್ಡ ಮರದ್ದು ಅದರದ್ದು ಎಲೆ ಬಿದ್ದು, ಅದರದ್ದು ಕಡ್ಡಿಗಳು ಬಿದ್ದು, ಅದರಲ್ಲಿರುವಂಥ ಎಲ್ಲ ವಿಚಾರದಿಂದ ಅದು ಆಟೋಮೆಟಿಕ್ಕಾಗಿ ಒಂದು ಗೊಬ್ಬರ ಕೊಡುತ್ತೆ. ಅದೇ ಥರ ಒಂದು ಫಸಲು ಕೂಡ ತೆಗಿತಾರೆ. ನಮ್ಮ ಆ್ಯನ್ಸೆಸ್ಟರ್ಸಿಗೆ ಯಾವತ್ತೂ ಸ್ಟ್ರೆಸ್ ಆಗಿಲ್ಲ, ಅವರಿಗೆ ಯಾವತ್ತೂ ಥರದಲ್ಲೂ ತೊಂದರೆಗಳಾಗ್ತಾ ಇರಲಿಲ್ಲ. ಬಟ್ ಈಗಿನ ಜನ್ರೇಷನ್ಗೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ವೈ? ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ವಿತ್ ನೇಚರ್, ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರು. ಎಲ್ಲ ಕಡ್ದಾಕಬೇಕು, ಫಸಲು ಚೆನ್ನಾಗಿ ಬರಬೇಕು. ಬಟ್ ಮನೆಯಲ್ಲಿ ಏನಾಗ್ತಾ ಇದೆ ನಮಗೆ ಲಿಂಕ್ ಮಾಡೋಕ್ಕೆ ಗೊತ್ತಿಲ್ಲ. ಕರ್ಮ ಎಲ್ಲಿಂದ ನಮಗೆ ಅದು ಬಂದು ಬೀಳ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಬಟ್ ವಿ ಆರ್ ಥಿಂಕಿಂಗ್ ಎಸ್, ದಿಸ್ ಈಸ್ ವಾಟ್ ಐ ಹ್ಯಾವ್ ಟು ಬಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಬಿ ಅ ಗುಡ್ ಎಥಿಕಲ್ ಪ್ಲಾಂಟರ್. ಅದರೊಟ್ಟಿಗೆ ನಮ್ಮ ಕರ್ಮಫಲನೂ ಚೆನ್ನಾಗಿರಲಿ. ನೇಚರು ನಮಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯು ಟೇಕ್ ಫ್ರಮ್ ಮೀ, ಬಿ ವಿತ್ ಮೀ ಆ್ಯಂಡ್ ಡೂ ಸಮಥಿಂಗ್ ಫಾರ್ ಮೀ ಅಂತ. ಬಟ್ ಇದು 3 ಲಾನ ಬಿಟ್ಟು ನಾವೇನಾದರೂ ಆಟ ಆಡೋಕೆ ಹೋದರೆ, ಎಸ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಡೆಸ್ಟ್ರಾಯ್ ದ ವೆಸ್ಟರ್ನ್ ಘಾಟ್ಸ್. ದೊಡ್ಡ ದೊಡ್ಡ ಕಾಡು ಕಡಿದು ನಾವು ಕಾಫಿ ಎಸ್ಟೇಟ್ ಮಾಡೋದಲ್ಲ. ದೊಡ್ಡ ದೊಡ್ಡ ಕಾಡುಗಳನ್ನ ಇಟ್ಕೊಂಡು ನಾವು ಕಾಫಿ ಎಸ್ಟೇಟ್ನ ಒಂದು ಕಾಡು ಥರ ಇಟ್ಕೊಂಡು ಒಂದು ನೆಕ್ಸ್ಟ್ ಲೆವೆಲ್ಗೆ ಬೆಳೆಸಬೇಕು. ಇದರೊಂದು ಥಾಟ್ ಪ್ರೊಸೆಸ್ ಏನು ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಫುಲಿ 100 ಡೇಸ್ ಚಾಲೆಂಜಲ್ಲಿ ನಾನು ಐ ಆಮ್ ಲರ್ನಿಂಗ್ ಅ ಲಾಟ್ ಮೆನಿ ಥಿಂಗ್ಸ್ ಫ್ರಮ್ ದ ನೇಚರ್. ಆ್ಯಂಡ್ ನಾನು ಹೇಳಿರುವ ಕೆಲವು ವಿಚಾರಗಳು ನಿಮಗೆ ತಾಗಿದೆ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ದಟ್ ವಿ ಆರ್ ಡೂಯಿಂಗ್ ಮಿಸ್ಟೇಕ್. ತಾಗಿಲ್ಲ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಪ್ಲಾಂಟರ್. ಆ್ಯಂಡ್ ಮಾರಲ್ ಆಫ್ ದ ಸ್ಟೋರಿ, ಫೈನಲ್ ಆಗಿ ಲೆಟ್ಸ್ ಬಿ ವಿತ್ ನೇಚರ್, ನಾಟ್ ಅಗೇನ್ಸ್ಟ್ ನೇಚರ್. ಥ್ಯಾಂಕ್ ಯು. ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್.